ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಭಾರತದ ಅತ್ಯಂತ ಯಶಸ್ವಿ ಕ್ರಿಕೆಟಿಗಳಲ್ಲಿ ಒಬ್ಬರಾದ ಮಹೇಂದ್ರ ಸಿಂಗ್ ಧೋನಿ ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಒಬ್ಬ ಯುವಕ ಹೇಗೆ ವಿಶ್ವ ಕ್ರಿಕೆಟಿನ ಅತ್ಯಂತ ಯಶಸ್ವಿ ನಾಯಕನಾಗ್ತಾನೆ ಎಂಬುದು ನಿಜಕ್ಕೂ ಪ್ರೇರಣಾದಾಯಕ. ಹೌದು ಸ್ನೇಹಿತರೆ, ಧೋನಿಯವರು 1981 ಜುಲೈ 7ರಂದು ರಾಂಚಿಯಲ್ಲಿ ಜನಿಸ್ತಾರೆ. ಅವರ ತಂದೆಯ ಹೆಸರು ಪಾನ್ ಸಿಂಗ್ ಮತ್ತು ತಾಯಿಯ ಹೆಸರು ದೇವಕಿ ದೇವಿ. ಮತ್ತು ಬಾಲ್ಯದಿಂದಲೇ ಅವರಿಗೆ ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ನಂತರ ಶಿಕ್ಷಕರ ಪ್ರೋತ್ಸಾಹದಿಂದ ಅವರು ಕ್ರಿಕೆಟ್ ಕಡೆಗೆ ಬಂದರು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿದ್ದ ಕಾರಣ ಧೋನಿ ಭಾರತೀಯ ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಹಗಲು ಕೆಲಸ ಮಾಡಿ ಉಳಿದ ಸಮಯದಲ್ಲಿ ಕ್ರಿಕೆಟ್ ಅಭ್ಯಾಸ ಮಾಡ್ತಿದ್ರು. ಇದು ಇವರ ದಿನಚರಿ. ಹಲವಾರು ಕಷ್ಟಗಳನ್ನು ಎದುರಿಸಿದರೂ ಅವರ ತಮ್ಮ ಕನಸನ್ನು ಎಂದಿಗೂ ಬಿಡಲಿಲ್ಲ. 2004ರಲ್ಲಿ ಅವರು ಭಾರತದ ತಂಡಕ್ಕೆ ಆಯ್ಕೆಯಾಗ್ತಾರೆ. ಆರಂಭದಲ್ಲಿ ಹೆಚ್ಚು ಯಶಸ್ಸುಗಳು ಸಿಗಲ್ಲ. ಅದರ ನಂತರ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಎಲ್ಲರ ಗಮನವನ್ನು ಸೆಳೀತಾರೆ. 2007ರಲ್ಲಿ ಅವರಿಗೆ ಭಾರತದ ತಂಡದ ನಾಯಕತ್ವ ಸಿಕ್ಕಿತು. ಅದೇ ವರ್ಷ ಭಾರತದ ICC ವರ್ಲ್ಡ್ 2020 ವಿಶ್ವಕಪ್ ಗೆದ್ದಿತು. ನಂತರ 2011ರಲ್ಲಿ ICC ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಧೋನಿ ಬಾರಿಸಿದ ಅಮೋಘ ಸಿಕ್ಸರ್ ಇಂದಿಗೂ ಕೋಟ್ಯಾಂತರ ಭಾರತೀಯರ ಮನಸ್ಸಿನಲ್ಲಿ ಉಳಿದಿದೆ. 2013ರಲ್ಲಿ ಭಾರತದ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿತು. ಈ 3 ICC ಟ್ರೋಫಿಗಳನ್ನು ಗೆದ್ದ ಏಕೈಕ ನಾಯಕ ಎಂಬ ಹೆಗ್ಗಳಿಕೆ ಧೋನಿಯವರದ್ದು. IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡವನ್ನು ಹಲವು ಬಾರಿ ಚಾಂಪಿಯನ್ ಮಾಡಿದ್ದಾರೆ. ಅವರ ಶಾಂತ ಸ್ವಭಾವದಿಂದಲೇ ಅವರಿಗೆ ಕ್ಯಾಪ್ಟನ್ ಕೂಲ್ ಎಂದು ಹೆಸರು ಬಂದಿದೆ. ಹೌದು ಸ್ನೇಹಿತರೆ, ಧೋನಿಯವರ ಪತ್ನಿ ಸಾಕ್ಷಿ ಧೋನಿ ಮತ್ತು ಮಗಳ ಹೆಸರು ಜೀವಾ ಧೋನಿ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮತ್ತು ಸಾಕು ನಾಯಿಗಳನ್ನು ನೋಡಿಕೊಳ್ಳುವುದು ಮತ್ತು ಕೃಷಿ ಮಾಡುವುದು ಹಾಗೂ ಬೈಕ್ಗಳ ಸಂಗ್ರಹ ಇಟ್ಟುಕೊಳ್ಳುವುದು ಅವರ ಹವ್ಯಾಸವಾಗಿದೆ. ಧೋನಿ ಕಲಿಸುವ ದೊಡ್ಡ ಪಾಠ ಎಂದರೆ ಯಶಸ್ಸು ಪಡೆಯಲು ಪ್ರತಿಭೆ ಮಾತ್ರ ಸಾಲದು. ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳು ಅಗತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಇಂತಹ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.